ಕಿಪಿ ನಾನು ತುಂಬಾ ಸರಿ ಕಮೆಂಟ್ ನೋಡ್ತಾ ಇದ್ದೀನಿ, ನಮ್ದೆಲ್ಲ ಯಾವಾಗ ಬ್ರೇಕಪ್ ಆಗುತ್ತೆ, ನಿಮ್ದು ಯಾವಾಗ ಬ್ರೇಕಪ್ ಆಗುತ್ತೆ, ಪ್ಲೀಸ್ ಹೇಳಿ, ಮತ್ತೆ ಒಂದ್ಸಲ ಬ್ರೇಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದಕ್ಕೇನ್ ಹೇಳ್ತೆ ಕಿಪಿ ನೀನು? ಬ್ರೇಕಪ್ ಎಂತಕ್ಕಾಗ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಂದು ಮ್ಯಾಟ್ರ್ ಏನಂದ್ರೆ, ಸೊ ನಾವು ದಿನ ಜಗಳ ಆಡ್ತಿರ್ತೀವಿ, ಎಲ್ಲರಿಗೂ ಗೊತ್ತು ಅಂತ ಅನ್ನೋಕ್ಕಿಂತ ನಮ್ಮಿಬ್ರು ಪರ್ಸನಲ್ ಅಲ್ಲಿ ನಾವು ದಿನ ಜಗಳ ಆಡ್ಕೊಂಡು ಇರ್ತೀವಿ. ಸೊ ನಾವ್ ಯಾವತ್ತು ಬ್ರೇಕಪ್ ಅಂತ ಮಟ್ಟಿಗೆ ನಾವು ಹೋಗೋದಿಲ್ಲ. ಅಕಸ್ಮಾತ್ ಹಂಗ ಹೋಯ್ತು ಅಂದ್ರೂ ನಿಮ್ಮ ಹತ್ರ ಮಾತ್ರ ಬರೋದು ಇಲ್ಲ. ಸೊ ನಾವೇ ಸಾಲ್ವ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ, ಮೆಚೂರ್ ಮೈಂಡ್ ನಮ್ಮಿಬ್ರಿಗೂ ಇದೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಇದ್ರ ಬಗ್ಗೆ ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ. ಇದು ನಮ್ಮ ಲೈಫು, ನಮ್ಮ ಇಷ್ಟಕ್ಕೆ ಬಿಟ್ಬಿಡಿ. ನಾವೇನಾದ್ರೂ ಮಾಡ್ಕೊಂತೀವಿ. ಇವನ್ ಎಲ್ಲ ಕೇಳ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಏನು ಕೇಳ್ತೀರಾ ಅಂತ ಹೇಳ್ಬೋದು ನೀವು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಹೇಳ್ಬೋದು, ಬಟ್ ಅದಕ್ಕೂ ನೀವು ಕೇಳೋದಕ್ಕೂ ಲಿಮಿಟ್ ಇರಬೇಕು. ಎಲ್ಲದಕ್ಕೂ ಲಿಮಿಟ್ ಕ್ರಾಸ್ ಆಗ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಲ್ಲಿ ಬ್ರೇಕಪ್ ಆಗೋದು, ಪ್ಯಾಚಪ್ ಆಗೋದು, ಅಥವಾ ಸಾಯೋದು, ಬದುಕೋದು ಅದೆಲ್ಲ ನಮ್ ಕೈಯಲ್ಲಿ ಇರೋದಿಲ್ಲ. ಅದು ದೇವ್ರ ಕೈಯಲ್ಲಿ ಇರೋದು. ಇಂಥವ್ರೇ ಸಿಗ್ಬೇಕು, ಇವ್ರಿಗೆ ಹಿಂಗೆ ಆಗ್ಬೇಕು ಅಂತಿದ್ರೆ ಹಂಗೆ ಆಗೋ ಸಾಧ್ಯತೆ ಇದೆ. ಸೊ ನನ್ನ ಪ್ರಕಾರ ಬ್ರೇಕಪ್ ಆದ್ರೂ ಅಷ್ಟೇ, ಆಗಿಲ್ಲ ಅಂದ್ರೂ ಅಷ್ಟೇ. ಸೊ ನೀವ್ ಯಾರು ನನ್ನ ಲೈಫ್ ಬಗ್ಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಕ್ಕೆ ಇವ್ರು ಹೇಳ್ತಾರೆ, ಮುಂದಕ್ಕೆ ಮಾತಾಡಿ ಅಷ್ಟೇ. ನಾವು ಅಷ್ಟೇನೆ, ನೀವು ಈ ತರ ಕಮೆಂಟ್ ಹಾಕ್ತಿದ್ದೀರಲ್ಲ, ನಮ್ದು ಯಾವತ್ತೂ ಬ್ರೇಕಪ್ ಆಗಲ್ಲ ಆಯ್ತಾ. ಬ್ರೇಕಪ್ ಆದ್ರೂ ಅಷ್ಟೇ, ನಾವು ಫಸ್ಟ್ ಏನೋ ಬುದ್ಧಿ ಇರಲಿಲ್ಲ ನಮಗೆ, ಅಲ್ಲ ಬಂದು ಹೇಳಿದ್ವಿ. ಬಟ್ ಇವಾಗ ನಮ್ಗೆ ಬುದ್ಧಿ ಇದೆ. ಒಂದ್ಸಲಿ ತಿದ್ಕೋತೀವಿ ನಾವು. ಒಂದ್ಸಲಿ ಏನಾದರೂ ನಮ್ಗೆ ಎಕ್ಸ್ಪೀರಿಯನ್ಸ್ ಆದರೆ ಮತ್ತೆ ನಮ್ಗೆ ಅದೇ ಬುದ್ಧಿ ಇರಲ್ಲ, ಚೇಂಜ್ ಆಗಿರುತ್ತೆ ನಮ್ಗೆ ಬುದ್ಧಿ. ಮತ್ತೆ ನಾವು ಹೇಳಕ್ಕೂ ಹೋಗಲ್ಲ. ಬ್ರೇಕಪ್ ಆದರೆ ನಮ್ಗೆ ಬ್ರೇಕಪ್ಪು ಆಗಲ್ಲ.